ದಿನಾಚರಣೆ ಆಚರಣೆ ಮಾಡಬೇಕು ಅಂತ ನೆನ್ನೆನೇ ನನಗೆ ಕೇಳ್ಕೊಂಡಿದ್ರಿ. ವಿದ್ಯಾರ್ಥಿಗಳು ಪ್ರೀತಿಯಿಂದ ಕೇಳ್ಕೊಂಡ್ರೆ ನಾವು ಇಲ್ಲ ಅನ್ನೋಕ್ಕಾಗಲ್ಲ. ನೋಡಿ, ಬಹುಮಾನ ನಾವೇ ನಿಮಗೆ ಕೊಡಬೇಕು, ನೀವು ನಮಗೆ ಕೊಡ್ತಿದ್ದೀರ. ನಿಜವಾಗೂ ಅದರಲ್ಲೇ ಗೊತ್ತಾಗುತ್ತೆ ಭಾಳ ವಿದ್ಯಾರ್ಥಿಗಳ ಗುಣ ಎಂಥದ್ದು ಅಂತ. ನಾನು ಸುಮಾರು 3-4ನೇ ಶಾಲೆ ಇದೆ. ಕೆಲವು ಶಾಲೆಗಳಲ್ಲಿ ನೋಡೋಕ್ಕಾಗಲ್ಲ ಇದು. ನನಗೆ ಶಾಲೆಗೆ ಈ ಒಂದು ವಾತಾವರಣ ಇರಲಿಲ್ಲ. ನಿಮ್ಮಲ್ಲಿ ನೋಡಿ ಭಾಳ ಸಂತೋಷ. ನಿಜವಾಗೂ ಅದೊಂದು ಆ ಮಣ್ಣಿನ ಗುಣ ಸಂಸ್ಕೃತಿ ಅಂತ ಕಾಣುತ್ತೆ. ಅಲ್ಲಿ ನಾನು ನೋಡೋಕ್ಕಾಗಲಿಲ್ಲ, ಇಲ್ಲಿ ನೋಡ್ತಾ ಇದ್ದೀನಿ. ನಿಜವಾಗೂ ಮುಂಚೆನೇ ಇಂಥ ಶಾಲೆಗೆ ಬರಬೇಕಾಗ್ತದೆ. ನಾನು ಕಳ್ಕೊಂಡೆ, ಮಿಸ್ ಮಾಡ್ಕೊಂಡು ನನ್ನ ಮನಸ್ಸಲ್ಲಿ ಇದೆ. ನಿಜವಾಗೂ ಎಲ್ಲ ಟೀಚರ್ಸು ಅದರಿಂದ ಇಂಥ ಟೀಚರ್ಸ್ನು ಕೂಡ ನಾನು ನೋಡಲಿಲ್ಲ. ಹಾಗಾಗಿ ಎಲ್ಲ ಭಾಳ ನನಗೆ ಗುರುಗಳ ಮಹತ್ವ ಪ್ರತಿಯೊಬ್ಬ ಮನೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಹೋಗಿ ತಲುಪುತ್ತೆ. ದೈಹಿಕ ಶಿಕ್ಷಣವನ್ನು ಗುರುತಿಸಿದರೆ ಅದು ಬಹಳ ಹೆಮ್ಮೆ ಆಯಿತು ನನಗೆ. ಕೇಳ್ತಾ ಇದ್ರೆ ನಾನು ಗುರು ಆಗಿದ್ದಕ್ಕೆ ಹೆಮ್ಮೆ ಪಡುತ್ತೀನಿ. ಮಕ್ಕಳಿಗೆ ಗೊತ್ತಾಗುತ್ತೆ ಗುರುವಿನ ಬೆಲೆ ಎಂಥದ್ದು. ಹಿಂದೆ ಇತ್ತು ಗುರು ಶಿಷ್ಯ ಪರಂಪರೆ, ಅದೇ ರೀತಿ ಹಾಡು ಇವತ್ತು ನಾವು ಕೇಳಿವಿ ಅಂತ ಹೇಳಿ ಬಹಳ ನಮಗೆ ಖುಷಿಯಾಗಿರುತ್ತೆ. ಜಗತ್ತಿನಲ್ಲಿ ನಿಸ್ವಾರ್ಥ ಸೇವೆ ಅನ್ನೋದು ಇದು ಒಂದೇ ವೃತ್ತಿಯಲ್ಲಿ. ಮಾತ್ರ ಎಲ್ಲರಿಗೂ ಎಚ್ಚರ ಮಾಡುದು. ಕನ್ನಡದ ಬಗ್ಗೆನೂ ಇದ್ರೊಳಗೆ ಬಹಳ ಚೆನ್ನಾಗಿ ಕೇಳಿ ಬಂತು. ನಮ್ಮ ಒಂದು ಸ್ಥಾನ ಮಟ್ಟ ಹೆಚ್ಚುತ್ತೆ ಅಂತ ನಾವೆಲ್ಲರಿಗೂ ಚಿರಋಣಿಯಾಗಿದ್ದೇವೆ. ನನ್ನ ಹಿಂದಿನ ಗುರುವಿನ ನನ್ನ ನೆನಪು ಬಂತು. ಇಟ್ ಹಸ್ ಮೂಡ್ ಮೀ ಅ ಲಾಟ್. ಪ್ರತಿಯೊಂದು ವರ್ಡ್ ಗೂಸ್ ಬಂಪ್ಸ್ ತರ ಆಗುತ್ತೆ. ಎಲ್ಲರನ್ನು ಮಂತ್ರಮುಗ್ಧರನ್ನಾಗಿ ಮಾಡಿಸ್ಬಿಡ್ತದೆ. ಯಾವುದೇ ಒಂದು ದೇಶ ಶಿಕ್ಷಣಕ್ಕೆ ಶಿಕ್ಷಕರಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತೋ ಗೌರವಿಸುತ್ತೋ ಆ ದೇಶ ಎಲ್ಲ ರಂಗದಲ್ಲೂ ಯಾವುದೇ ಹುದ್ದೆಗೆ ಹೋದರೂ ವ್ಯಕ್ತಿ ಅವನ ಶಿಕ್ಷಕರಿಂದ ಶಿಕ್ಷಣ ಶಿಕ್ಷಣ ಇದ್ದೇ ಯಾವುದೇ ಕಾರಣಕ್ಕೂ ಯಾವ ಹುದ್ದೆಗೂ ಒಳ್ಳೆ ಸಂಸ್ಕಾರ
ಮಾನವೀಯ ಮೌಲ್ಯಗಳು ಈ ಎಲ್ಲವೂ ಮಗುವಿಗೆ ಶಾಲೆಯಿಂದ ಶಿಕ್ಷಕರಿಂದ ಸೀರಿಯಸ್ ಆಗಿ ತಗೊಂಡು ಮಾಡ್ತಾ ಇರುವಂಥದ್ದೇ ಆಗಿದೆ. ನಮ್ಮ ಎನ್ ಜೆ ಮೇಡಮ್ ಅವ್ರದ್ದು ಅವರ ವೃತ್ತಿ ಬದುಕಿನಲ್ಲಿ ಇದು ಕೊನೆಯ ಟೀಚರ್ಸ್ ಡೇ ಆಗಿದೆ. ಅವ್ರ ಬಗ್ಗೆ ತುಂಬ ಹೇಳಲೇಬೇಕು. ಅವರು ಈಗ ನೀವು ಓದ್ತಿರುವಂಥ ಮಕ್ಕಳೇ ಆಗಿರ್ಬೋದು, ಮುಂದೆ ನೀವು ಪಾಸಾಗಿ ಮುಂದೆ ಮುಂಚೆ ಹೋಗಿರುವಂಥ ಮಕ್ಕಳೇ ಆಗಿರ್ಬೋದು, ಅವ್ರ ಬಗ್ಗೆ ಒಳ್ಳೆಯದನ್ನ ಏನಾದ್ರು ಒಳ್ಳೆ ಚೆನ್ನಾಗಿ ಓದಿ ನಮ್ಮ ಶಾಲಾ ಕೊಠಡಿಗಳಲ್ಲಿ ನಮ್ಮ ಭಾರತದ ಭವಿಷ್ಯ ರೂಪುಗೊಳ್ಳುತ್ತಿದೆ ಅಂತ. ಅಂದ್ರೆ ಶಿಕ್ಷಕರ ಮೇಲೆ ಅಷ್ಟೊಂದು ಮಹತ್ತರವಾದ ಜವಾಬ್ದಾರಿ ಇದೆ. ನಾವು ಬದಲಾಯಿಸಬೇಕು ಅಂದ್ರೆ ನಮ್ಮ ದೇಶದ ಒಳ್ಳೆಯ ಪ್ರಜೆಗಳಾಗಬೇಕು. ನೀವು ಯಾವುದೇ ಕೆಲಸವನ್ನ ಮಾಡಿ ಪ್ರಾಮಾಣಿಕವಾಗಿ ಮಾಡಬೇಕು. ಹಾಗೆ ನೀವೇನೇ ಓದಿ ಅದಕ್ಕೊಂದು ಬೆಲೆ ಬರಬೇಕು ಅಂದ್ರೆ ನಾವೆಷ್ಟೇ ಕಲಿತರೂ ನಾನು ನಿಮಗೆ ತರಗತಿಯಲ್ಲಿ ಉದಾಹರಣೆಯನ್ನ ಕೊಡ್ತಾ ಇರ್ತೇನೆ. ವಿದ್ಯೆಗೆ ಬೇರೆ ಲೋಕಕ್ಕೆ ಹೋದಂಗೆ ಅನಿಸ್ತು ನಿಜವಾಗ್ಲೂ. ಅಮ್ಮನಿಗೆ ವಿಷ್ಣುವಿಗೆ ಮಹೇಶ್ವರಿಗೆ ಓಡಿಸಿದ್ದಾರೆ. ನಮ್ಮನ್ನ ಮಟ್ಟಕ್ಕೆ ಏರಿಸಿದಂತಹ ನಾಗೇಂದ್ರ ಪ್ರಸಾದ್ ಅವರಿಗೆ ಧನ್ಯವಾದ. ಗುರುಗಳ ಮಹತ್ವ ಪ್ರತಿಯೊಬ್ಬ ಮನೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಹೋಗಿ ತಲುಪುತ್ತೆ. ದೈಹಿಕ ಶಿಕ್ಷಣವನ್ನು ಗುರುತಿಸಿದರೆ ಅದು ಬಹಳ ಹೆಮ್ಮೆ ಆಯಿತು ನನಗೆ. ಕೇಳ್ತಾ ಇದ್ರೆ ನಾನು ಗುರು ಆಗಿದ್ದಕ್ಕೆ ಹೆಮ್ಮೆ ಪಡುತ್ತೇನೆ. ಮಕ್ಕಳಿಗೆ ಗೊತ್ತಾಗುತ್ತೆ ಗುರುವಿನ ಬೆಲೆ ಎಂಥದ್ದು ಅಂತ. ಹಿಂದೆ ಇತ್ತು ಗುರು ಶಿಷ್ಯ ಪರಂಪರೆ, ಅದೇ ರೀತಿ ಹಾಡು ಇವತ್ತು ನಾವು ಕೇಳೀವಿ ಅಂತ ಹೇಳಿ ಬಹಳ ನಮಗೆ ಖುಷಿಯಾಗಿದೆ.